ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 4ನೇ ತರಗತಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗ ಅವಲೋಕನವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ 40 ಅಂಕಗಳಿಗೆ 90 ನಿಮಿಷದಲ್ಲಿ ಈ ಒಂದು SA2 ಪರೀಕ್ಷೆಯನ್ನು ನಾವು ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಮುಖ್ಯ ಪ್ರಶ್ನೆಯಾಗಿ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತಕ್ಕಂಥದ್ರಲ್ಲಿ 10 ಕ್ವಶನನ್ನು ನೀಡಲಾಗಿದೆ. 10 ಕ್ವಶನ್ನ ತಾವು ಈಗ ವೀಕ್ಷಣೆಯನ್ನು ಮಾಡ್ತಾ ಹೋಗ್ಬೋದು. ಹನುಮಂತ ಆಸ್ಕ್ಡ್ ಶೀಪ್ ಟು ಕಾಲ್ ಹಿಮ್, ಇದಕ್ಕೆ 3 ಆನ್ಸರನ್ನು ನೀಡಲಾಗಿದೆ. ಮಾಸ್ಟರ್, ಬಾಸ್, ಫ್ರೆಂಡ್. ಸೆಕೆಂಡ್, ದ ಕಲರ್ ಆಫ್ ದ ಕೌ ವಾಸ್ ಬ್ಲ್ಯಾಕ್, ಬ್ರೌನ್, ಬ್ಲ್ಯಾಕ್ ಅಂಡ್ ಬ್ರೌನ್. ಬೀರ್ಬಲ್ ಕೇಮ್ ದ court to from in. Which state is the dance Kathak from? Karnataka, Kerala, Punjab. The correctly spelled word is challenge, challenge, challenge. The shepherd boy was not dash of the emperor. Afraid, fear, brave. Seventh questions. The court is unhappy dash again. Was, is, were. Arunima was a dash player before accident. Volleyball, cricket, basketball. Ninth one, according to If I Could Fly, the poet would paint a very fulfy dash his sight, bird, cloud, tree. The opposite of happy is sorrow, good, sad. Next, second main question na ತಾವು ನೋಡ್ತಾ ಇದ್ದೀರಾ. Do as directed for question number 11 to 16. 11ನೇದು, ಫೇರ್ ದ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಲಿಸ್ಟ್. ರೈಮಿಂಗ್ ವರ್ಡ್ಸನ್ನು ಇಲ್ಲಿ ಲಿಸ್ಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅಂಡ್ ದೆನ್ ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಅನ್ನು ನೀಡಲಾಗಿದೆ. ಲೆಫ್ಟ್ ಸೈಡ್ ಹನುಮಂತ, ಶೀಪ್, ಹೌಸ್, ಕಾಕ್ ಅನ್ನು ನೀಡಲಾಗಿದೆ. ರೈಟ್ ಸೈಡಲ್ಲಿ ವಿಲೇಜ್, ಅಲಾರಾಮ್, ಫಾರ್ಮರ್, ವೂಲ್, ಮಿಲ್ಕ್ ಅಂತಕ್ಕಂಥ ಆನ್ಸರ್ಸನ್ನು ನೀಡಲಾಗಿದೆ. 13, ಪಿಕ್ ದ ವರ್ಡ್ ಒನ್ ಔಟ್. ಯಾವುದು ಗುಂಪಿಗೆ ಸೇರೋದಿಲ್ಲ ಅದನ್ನು ತೆಗೆದಾಕ ಹೋಗಬೇಕು. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಕಿಂಗ್, ಮಿನಿಸ್ಟರ್, ಶೆಫರ್ಡ್ ಆ್ಯಂಡ್ ಕೋಬ್ಲರ್, ಟೇಬಲ್, ಫ್ಲೂಟ್, ವಯಲಿನ್, ಸಿಂಗರ್, ರೋಪ್, ಟಾರ್ಚ್, ಬ್ಯಾಗ್, ಕ್ಲೈಂಬಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ 14ರಲ್ಲಿ ಕಂಪ್ಲೀಟ್ ದ ಪೊಯಮ್ ವಿತ್ ದ ವರ್ಡ್ಸ್ ಗಿವನ್ ಬಿಲೋ ಅಂತಕ್ಕಂಥದ್ದು. ಪೊಯಮ್ಸನ್ನು ಕಂಪ್ಲೀಟನ್ನು ಮಾಡಬೇಕು. ಇಲ್ಲೇ ವರ್ಡ್ಸ್ಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಬಲೂನ್ಸು, ಲಂಚ್, ಆಲ್ವೇಸ್ ಆ್ಯಂಡ್ ಸ್ಕ್ವೇರಲ್ ಅಂತಕ್ಕಂಥ ಇದನ್ನು ಬಳಸ್ಕೊಂಡು. 15th ಮೈನಲ್ಲಿ ಗಿವನ್ ದ ವರ್ಡ್ ಆಫ್ ದ ಫಾಲೋಯಿಂಗ್, ಒನ್ ವರ್ಡನ್ನು ಇಲ್ಲಿ ಹಾಕಬೇಕು ಅಂತಕ್ಕಂಥದ್ದು. ಅಲ್ಲಿಗೆ 4 ಕ್ವಶನ್ನ ಇಲ್ಲಿ ನೀಡಲಾಗಿದೆ. ಆ್ಯಂಡ್ ದೆನ್ ಲುಕ್ ಅಟ್ ದ ಪಿಕ್ಚರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮಿಸ್ಸಿಂಗ್ ಲೆಟರ್ಸನ್ನು ಹಾಕ್ತಕ್ಕಂಥ ಕ್ವಶನ್ನ ಫ್ರೇಮ್ ಮಾಡಲಾಗಿದೆ. ಆ್ಯಂಡ್ ದೆನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಲ್ಲಿ ಆನ್ಸರನ್ನು ಮಾಡಬೇಕಾಗುತ್ತೆ. ಹೌ ಡಿಡ್ ಹನುಮಂತ ಟ್ರೀಟ್ ಈಸ್ ಅನಿಮಲ್ ಅಂತಕ್ಕಂಥದ್ದು. ವಾಟ್ ಕಲರ್ಸ್ ಆಫ್ ಬಲೂನ್ಸ್ ಡಸ್ ದ ಬಲೂನ್ ಮ್ಯಾನ್ ಹೋಲ್ಡ್. ಟು ಹೂಮ್ ಡಿಡ್ ದ ಕಿಂಗ್ ಆಸ್ ದಟ್ ಡಸ್ ಗಾಡ್ ಡು ಅಂತಕ್ಕಂಥದ್ದು. ಸೊ ಈ ಪ್ರಶ್ನೆಗೆ ಇಲ್ಲಿ ಆನ್ಸರ್ನು ಕೂಡ ನೀಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇವೆಲ್ಲದೂ ಕೂಡ ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಲಭ್ಯ ಇರುತ್ತೆ. ತಾವು ಪಡ್ಕೊಂಡು ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಾವೇನು ಮಾಡ್ಬೋದು, ಅವಲೋಕನವನ್ನು ಮಾಡ್ತಾ ಹೋಗ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಏನು ವೇಟೇಜನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ವೇಟೇಜ್ ಟು ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟಂತೆ ವೇಟೇಜನ್ನು ನೀಡಲಾಗಿದೆ. ಟೈಪ್ ಆಫ್ ಕ್ವಶನ್ಸಿಗೆ ಅಂತಕ್ಕಂಥ ವೇಟೇಜನ್ನು ನೀಡಲಾಗಿದೆ. ಆಮೇಲೆ ಕಂಟೆಂಟಿಗೆ ತಕ್ಕಂತೆ ವೇಟೇಜನ್ನು ನೀಡಲಾಗಿದೆ. ಆಮೇಲೆ ಡಿಫಿಕಲ್ಟಿಗೂ ಕೂಡ ಸಂಬಂಧಪಟ್ಟಂಥ ವೇಟೇಜನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ನಾಲೆಡ್ಜ್, ಕಾಂಪ್ರೆನ್ಷನ್, ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಷಿಯೇಷನ್ಗೆ ನೀಡಲಾಗಿದೆ. ಇನ್ನು ವೇಟೇಜ್ ಟು ಕ್ವಶನ್ಸ್ಗೆ ಬಂದಾಗ VSA ಕ್ವಶನ್ಸು, SA ಕ್ವಶನ್ಸ್ ಅಂಡ್ ಲಾಂಗ್ ಆನ್ಸರ್ ಕ್ವಶನ್ಸು ಅಂತಕ್ಕಂಥದ್ದು. ಅಂದರೆ VSA ಅಂದರೆ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂತ ಹೇಳಿ, ಆಮೇಲೆ ಶಾರ್ಟ್ ಆನ್ಸರು, ಲಾಂಗ್ ಆನ್ಸರ್. ವೇಟೇಜಿಗೆ ಡಿಫಿಕಲ್ಟಿಗೆ ಬಂದಾಗ ಈಸಿ, ಅವರೇಜ್ ಆ್ಯಂಡ್ ಡಿಫಿಕಲ್ಟ್ ಅಂತನ್ನು ಪರಿಗಣಿಸಲಾಗಿದೆ. ಸೊ ಇದು ಮಾದರಿ ಬ್ಲೂ ಪ್ರಿಂಟನ್ನು ನೋಡ್ಬೋದು. 4ನೇ ತರಗತಿಗೆ ಸಂಬಂಧಪಟ್ಟಂತೆ ಫಾರ್ಮಿಂಗು, ಪ್ರೊಫೆಷನ್ನು, ಆರ್ಟು, ಅಡ್ವೆಂಚರು, ರೈಮಿಂಗ್ ವರ್ಡ್ಸ್, ವರ್ಡ್ 1, ಮಿಸ್ಸಿಂಗ್ ಲೆಟರ್ಸ್, ಒನ್ ವರ್ಡ್ ಅಂಡ್ ಗ್ರಾಮರ್ ಅಂತಕ್ಕಂಥ ಪಾಠಗಳಿಗೆ ಸಂಬಂಧಪಟ್ಟಂತೆ ವೇಟೇಜನ್ನು ತೆಗೆದಾಗಿದೆ. ಮತ್ತು ಕ್ವಶನ್ಸ್ನು ಕೂಡ ಅನಾಲಿಸಿಸನ್ನು ಮಾಡಲಾಗಿದೆ.
ಸೊ ಫಾರ್ಮಿಂಗು, ಅಂಡರ್ಸ್ಟ್ಯಾಂಡು, ಫೈಂಡ್ ಔಟ್ ಅಂತಕ್ಕಂಥದ್ರಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಕ್ವಶನ್ಸನ್ನು ನೀಡಲಾಗಿದೆ ಮತ್ತು ಎಷ್ಟು ಟೈಮನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು 4ನೇ ತರಗತಿ ಇಂಗ್ಲೀಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ನಮ್ಮ LBA ಕ್ವಶನ್ ಬ್ಯಾಂಕ್ಸ್ ಇದೆ ಆ ಕ್ವಶನ್ ಬ್ಯಾಂಕನ್ನು ನೋಡಿ ನಾವು ಸಿದ್ಧಪಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಈ ಮಾದರಿ ಪ್ರಶ್ನೆ ಪತ್ರಿಕೆ ನಮಗೆ ಅವಶ್ಯಕತೆ ಇದ್ದಲ್ಲಿ ಇದು ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಲಭ್ಯ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.